ಅಷ್ಟೊಂದು ಬಲಿಷ್ಠವಾಗಿ ಟೀಂ ಇಂಡಿಯಾ ತಂಡ ಇದೆ. ಟೂರ್ನಿಯಲ್ಲಿ ಇದುವರೆಗೂ ಒಂದೇ ತಂಡ ಭಾರತ ವಿರುದ್ಧ ಗೆದ್ದಿಲ್ಲ. ಗೆಲ್ಲೋದಿರ್ಲಿ, ಒಂದು ಪೈಪೋಟಿಯನ್ನ ಸಹ ಕೊಟ್ಟಿಲ್ಲ. ಭಾರತದ ಒಬ್ಬೊಬ್ಬರು ಆಟಗಾರರು ಬಲ ಭೀಮನಂತೆ ಆಗಿದ್ದು ಎದುರಾಳಿಗಳಿಗೆ ಕಂಟಕ ಪ್ರಾಯವಾಗಿ ಪರಿಣಮಿಸುತ್ತಿದ್ದಾರೆ. ಹಾಗಿದ್ರೆ ಟೀಂ ಇಂಡಿಯಾದಲ್ಲಿ ಯಾರೆಲ್ಲ ಸ್ಟ್ರಾಂಗ್? ಈವರೆಗಿನ ಪಂದ್ಯಗಳಲ್ಲಿ ಮಿಂಚಿದ್ದು ಯಾರು? ಇಲ್ಲಿದೆ ನೋಡಿ ಆ ಬಗ್ಗೆ ಒಂದು ರಿಪೋರ್ಟ್. ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ತಂಡ ಸ್ಟ್ರಾಂಗ್ ಎನ್ನಲಾಗಿತ್ತು. ಸೌತ್ ಆಫ್ರಿಕಾ ತಂಡವೇ ಎಲ್ಲರಿಗಿಂತ ಬಲಿಷ್ಠ ಅಂತ ಮಾತನಾಡ್ಕೊಂಡ್ರು. ಆದ್ರೆ ಅದೆಲ್ಲ ಇಂಡಿಯಾ ವಿರುದ್ಧ ಆಡೋವರೆಗೂ ಮಾತ್ರ. ಟೀಂ ಇಂಡಿಯಾ ವಿರುದ್ಧ ಬಲಿಷ್ಠ ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ ತಂಡಗಳೇ ಹೀನಾಯವಾಗಿ ಸೋಲು ಅನುಭವಿಸಿವೆ. ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಪಾಕಿಸ್ತಾನಕ್ಕೂ ಬ್ಲೂ ಬಾಯ್ಸ್ ಸೋಲಿನ ರುಚಿ ತೋರಿಸಿದ್ದಾರೆ. ಆಡಿದ 8 ಪಂದ್ಯಗಳಲ್ಲೂ ಭಾರತದಲ್ಲೂ ಭರ್ಜರಿ ಪ್ರದರ್ಶನ. ಟೀಂ ಇಂಡಿಯಾ ಇತಿಹಾಸದಲ್ಲೇ ಇಂಥ ಆಟ ಆಡಿರಲಿಲ್ಲ. ಯಾವತ್ತೂ ಇಷ್ಟೊಂದು ಉತ್ತಮ ಫಾರ್ಮ್ನಲ್ಲಿ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದು ಕೇವಲ ಒಬ್ಬರೋ ಇಬ್ಬರು ಆಟಗಾರರಿಂದ ಸಾಧ್ಯವಾಗಿದ್ದಲ್ಲ. ಇಡೀ ತಂಡವೇ ಸೂಪರ್ ಆಟ ಪ್ರದರ್ಶನ ಮಾಡ್ತಾ ಇರೋದ್ರಿಂದ ಸಾಧ್ಯವಾಗಿದೆ. ಹಿಂದೆಂದೂ ಇಲ್ಲದಂತಹ ಫಾರ್ಮ್ನಲ್ಲಿ ಬ್ಲೂ ಬಾಯ್ಸ್. ಈ 5 ಮಂದಿಯಿಂದಲೇ ಭಾರತ ಸೋಲಿಲ್ಲದ ತಂಡವಾಯ್ತಾ? ಸೆಮೀಸ್ನಲ್ಲೂ ನಡೆಯುತ್ತಾ ಪಂಚಪಾಂಡವರ ಆಟ. ಕ್ರಿಕೆಟ್ ಒಬ್ಬರ ಆಟ ಅಲ್ಲವೇ ಅಲ್ಲ. 11 ಮಂದಿಯಲ್ಲಿ ಕನಿಷ್ಠ 5 ಮಂದಿಯಾದ್ರೂ ಉತ್ತಮವಾಗಿ ಆಡಿದ್ರೇನೆ ತಂಡ ಗೆಲ್ಲೋದಕ್ಕೆ ಸಾಧ್ಯ. ಬ್ಯಾಟಿಂಗ್ ಸೂಪರ್ ಆಗಿ ಆಡಿ ಬೌಲಿಂಗ್ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಗೆಲ್ಲೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಬೌಲಿಂಗ್ ಉತ್ತಮವಾಗಿ ಮಾಡಿ ಬ್ಯಾಟಿಂಗ್ ಫ್ಲಾಪ್ ಆದ್ರೆ ಗೆಲ್ಲೋದಕ್ಕೆ ಆಗೋದಿಲ್ಲ. ಕೊನೆಗೆ ಫೀಲ್ಡಿಂಗ್ ಕೈಕೊಟ್ರೂ ಗೆಲುವು ಅಸಾಧ್ಯ. ಈ ಎಲ್ಲಾ ವಿಭಾಗಗಳಲ್ಲೂ ಟೀಂ ಇಂಡಿಯಾ ಮಿಂಚ್ತಾ ಇದೆ. ಬ್ಯಾಟಿಂಗ್ ನಲ್ಲಿ ಕೆಲವರು ಅಬ್ಬರಿಸಿದ್ರೆ ಬೌಲಿಂಗ್ ನಲ್ಲಿ ಮತ್ತೆ ಕೆಲವರು ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಫೀಲ್ಡಿಂಗ್ ಬಗ್ಗೆಯಂತೂ ಮಾತನಾಡೋಂಗೆ ಇಲ್ಲ. ಹೀಗೆ ಎಲ್ಲಾ ವಿಭಾಗಗಳಲ್ಲೂ ಮಿಂಚ್ತಾ ಇರೋ 5 ಆಟಗಾರರು ಪಂಚ ಪಾಂಡವರಂತೆ ತಂಡವನ್ನ ಗೆಲ್ಲಿಸ್ತಾ ಇದ್ದಾರೆ. ಈ ಬಾರಿ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಹೊರತುಪಡಿಸಿ ಉಳಿದೆಲ್ಲ ತಂಡಗಳ ವಿರುದ್ಧ ಅದ್ಭುತ ಬ್ಯಾಟಿಂಗ್ ಮಾಡಿದೆ. ಟೀಂ ಇಂಡಿಯಾ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿದವರು ಯಾರೂ ಸಹ 300 ರನ್ ಕಲೆ ಹಾಕಲಿಲ್ಲ. ಇನ್ನು ಮೊದಲ 5 ಪಂದ್ಯಗಳಲ್ಲಿ ಚೇಸಿಂಗ್ ಮಾಡಿದ ಬ್ಲೂ ಬಾಯ್ಸ್ ಎಲ್ಲಾ ಪಂದ್ಯಗಳನ್ನ ಇನ್ನೂ ಸಾಕಷ್ಟು ಓವರ್ ಇರುವಂತೆಯೇ ಗೆದ್ದುಕೊಂಡಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಪಂದ್ಯಗಳಲ್ಲಿ ಇಂಗ್ಲೆಂಡ್ ವಿರುದ್ಧ 229 ರನ್ ಮಾತ್ರ ಕಲೆ ಹಾಕಿದ್ದ ಟೀಂ ಇಂಡಿಯಾ ಸೌತ್ ಆಫ್ರಿಕಾ, ಶ್ರೀಲಂಕಾ ವಿರುದ್ಧ 300ಕ್ಕಿಂತ ಹೆಚ್ಚು ರನ್ ಕಲೆ ಹಾಕಿದೆ. ಆ ಮೂಲಕ ತಾವು ಬ್ಯಾಟಿಂಗ್ನಲ್ಲೂ ಸ್ಟ್ರಾಂಗ್ ಅನ್ನೋದನ್ನ ತೋರಿಸಿದೆ. ಮ್ಯಾಚ್ ವಿನ್ನರ್ ನಂಬರ್ 1 ವಿರಾಟ್ ಕೊಹ್ಲಿ. ಈ ಟೂರ್ನಿಯಲ್ಲಿ 8 ಪಂದ್ಯಗಳನ್ನ ಆಡಿ 543 ರನ್ ಕಲೆ ಹಾಕಿರೋ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾದಲ್ಲಿ ಎಲ್ಲರಿಗಿಂತ ಅದ್ಭುತ ಆಟವಾಡ್ತಿದ್ದಾರೆ. 108.60 ಸರಾಸರಿಯಲ್ಲಿ ಬ್ಯಾಟಿಂಗ್ ಮಾಡಿರೋ ಕೊಹ್ಲಿ 2 ಶತಕ ಮತ್ತು 4 ಅರ್ಧ ಶತಕಗಳನ್ನ ಬಾರಿಸಿದ್ದಾರೆ. ಈ ವಿಶ್ವಕಪ್ ಟೂರ್ನಿಗೂ ಮುನ್ನ ರನ್ ಬರ, ಶತಕದ ಬರ ಎದುರಿಸಿದ್ದ ವಿರಾಟ್ ಕೊಹ್ಲಿ ವಿಶ್ವಕಪ್ ಟೂರ್ನಿಯಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡಿದ್ದಾರೆ. ಪಾಕಿಸ್ತಾನ ವಿರುದ್ಧ ಹೊರತುಪಡಿಸಿ ಉಳಿದೆಲ್ಲಾ ಪಂದ್ಯಗಳಲ್ಲೂ ಸೂಪರ್ ಆಟ ಆಡಿರೋ ಕೊಹ್ಲಿ ಪಂದ್ಯದ ಗೆಲುವಿಗೆ ಕಾರಣವಾಗಿದ್ದಾರೆ. ಈಗಾಗಲೇ ಕ್ರಿಕೆಟ್ ದೇವರ ಶತಕಗಳ ದಾಖಲೆ ಸಮ ಮಾಡಿರೋ ವಿರಾಟ್ ಕೊಹ್ಲಿ ಇದೇ ಟೂರ್ನಿಯಲ್ಲಿ ಸಚಿನ್ ಶತಕಗಳ ದಾಖಲೆಯನ್ನ ಬ್ರೇಕ್ ಮಾಡೋ ಸಾಧ್ಯತೆ ಇದೆ. ಮ್ಯಾಚ್ ವಿನ್ನರ್ ನಂಬರ್ 2 ರೋಹಿತ್ ಶರ್ಮಾ. ಈ ಟೂರ್ನಿಯಲ್ಲಿ 8 ಪಂದ್ಯಗಳನ್ನ ಆಡಿರೋ ರೋಹಿತ್ ಶರ್ಮಾ ಅಮೋಘ ಪ್ರದರ್ಶನ ನೀಡಿದ್ದಾರೆ. 55.25 ಸರಾಸರಿಯಲ್ಲಿ ಬ್ಯಾಟಿಂಗ್ ಮಾಡಿ 442 ರನ್ ಕಲೆ ಹಾಕಿದ್ದಾರೆ. ಇದರಲ್ಲಿ 1 ಶತಕ ಮತ್ತು 2 ಅರ್ಧ ಶತಕಗಳು ಸೇರಿಕೊಂಡಿವೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಒಂದು ಕಡೆ ನಾಯಕನ ಜವಾಬ್ದಾರಿ, ಮತ್ತೊಂದು ಕಡೆ ಬ್ಯಾಟರ್ ಆಗಿ 2 ಜವಾಬ್ದಾರಿಗಳನ್ನ ಅದ್ಭುತವಾಗಿ ನಿಭಾಯಿಸ್ತಾ ಇರೋ ರೋಹಿತ್ ಶರ್ಮಾ ಪ್ರತಿ ಪಂದ್ಯದಲ್ಲೂ ತಂಡಕ್ಕೆ ಉತ್ತಮ ಆರಂಭ ತಂದುಕೊಡ್ತಾ ಇದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ತಂಡ ಸಂಕಷ್ಟದಲ್ಲಿದ್ದಾಗ ಅದ್ಭುತ ಆಟವಾಡಿ ಆಸರೆಯಾಗಿದ್ರು. ದೊಡ್ಡ ಇನ್ನಿಂಗ್ಸ್ ಆಡೋ ಸಾಮರ್ಥ್ಯ ಇರೋ ರೋಹಿತ್ ಶರ್ಮಾ ಮುಂದಿನ ಪಂದ್ಯಗಳನ್ನು ಮ್ಯಾಚ್ ವಿನ್ನರ್ ಆಗೋ ಸಾಧ್ಯತೆ ಇದೆ. ಮ್ಯಾಚ್ ವಿನ್ನರ್ ನಂಬರ್ 3 ಶ್ರೇಯಸ್ ಅಯ್ಯರ್. ಈ ಟೂರ್ನಿಯಲ್ಲಿ 8 ಪಂದ್ಯಗಳನ್ನ ಆಡಿರೋ ಶ್ರೇಯಸ್ ಅಯ್ಯರ್ 48.83 ಸರಾಸರಿಯಲ್ಲಿ ಬ್ಯಾಟಿಂಗ್ ಮಾಡಿ 293 ರನ್ ಕಲೆ ಹಾಕಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ 82 ರನ್ ಕಲೆ ಹಾಕಿದ್ದ ಅಯ್ಯರ್ ಈ ಟೂರ್ನಿಯಲ್ಲಿ 3 ಬಾರಿ ಅರ್ಧ ಶತಕಗಳನ್ನ ಸಿಡಿಸಿದ್ದಾರೆ. ಯಾವುದೇ ತಂಡ ಪಂದ್ಯಗಳನ್ನ ಗೆಲ್ಲಬೇಕಾದ್ರೆ ಮಧ್ಯಮ ಕ್ರಮಾಂಕ ತುಂಬಾ ಮುಖ್ಯ. ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟರ್ಗಳು ಕ್ಲೀನ್ ಆದ್ರೆ ಮಾತ್ರ ತಂಡ ಉತ್ತಮ ಮೊತ್ತ ಕಲೆ ಹಾಕಲು ಸಾಧ್ಯ. ಆ ಜವಾಬ್ದಾರಿಯನ್ನ ಉತ್ತಮವಾಗಿ ನಿಭಾಯಿಸ್ತಾ ಇರೋ ಶ್ರೇಯಸ್ ಅಯ್ಯರ್ ತಂಡ ಸಂಕಷ್ಟದಲ್ಲಿದ್ದಾಗಲೆಲ್ಲ ಉತ್ತಮ ಬ್ಯಾಟಿಂಗ್ ಮಾಡಿ ತಂಡಕ್ಕೆ ಆಸರೆಯಾಗಿದ್ದಾರೆ.
ಈವರೆಗೂ ಶತಕ ಸಿಡಿಸದೇ ಇದ್ರೂ ಅತಿ ಮುಖ್ಯ ಸಂದರ್ಭಗಳಲ್ಲಿ 3 ಬಾರಿ ಅರ್ಧಶತಕ ಸಿಡಿಸಿದ್ದಾರೆ. ಮ್ಯಾಚ್ ವಿನ್ನರ್ ನಂಬರ್ 4 ಮೊಹಮ್ಮದ್ ಶಮಿ. ಈ ಟೂರ್ನಿಯಲ್ಲಿ ಕೇವಲ 4 ಪಂದ್ಯ ಆಡಿರೋ ಮೊಹಮ್ಮದ್ ಶಮಿ 16 ವಿಕೆಟ್ ಪಡೆದುಕೊಂಡಿದ್ದಾರೆ. 4.30 ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿರುವ ಶಮಿ ಇದೇ ಟೂರ್ನಿಯಲ್ಲಿ 2 ಬಾರಿ 5 ವಿಕೆಟ್ ಕಿತ್ತ ಸಾಧನೆಯನ್ನು ಮಾಡಿದ್ದಾರೆ. 18 ರನ್ಗೆ 5 ವಿಕೆಟ್ ಪಡೆದಿರೋದು ಇವರ ಬೆಸ್ಟ್ ಪ್ರದರ್ಶನ ಎನಿಸಿಕೊಂಡಿದೆ. ಮೊಹಮ್ಮದ್ ಶಮಿ ಬರೋವರೆಗೂ ಮಾತ್ರ ಒಂದು ಲೆಕ್ಕ, ಶಮಿ ಬಂದ್ಮೇಲೆ ಒಂದು ಲೆಕ್ಕ ಅನ್ನೋ ರೀತಿಯಾಗಿದೆ ಟೀಂ ಇಂಡಿಯಾ ಪರಿಸ್ಥಿತಿ. ಎಂಟ್ರಿ ಕೊಟ್ಟ ಪಂದ್ಯದಲ್ಲೇ 5 ವಿಕೆಟ್ ಕಿತ್ತು ದಾಖಲೆ ಬರೆದ ಶಮಿ ಈಗ ಆಡಿದ ಎಲ್ಲಾ ಪಂದ್ಯಗಳಲ್ಲೂ ಎದುರಾಳಿ ತಂಡದ ಆಟಗಾರರಿಗೆ ನಡುಕ ಹುಟ್ಟಿಸಿದ್ದಾರೆ. ಪ್ರತಿ ಪಂದ್ಯದಲ್ಲಿ 3 ಅಥವಾ 4 ವಿಕೆಟ್ ಪಡೆದುಕೊಳ್ತಾ ಇದ್ದಾರೆ. ಒಂದೊಂದು ಪಂದ್ಯದಲ್ಲಿ ಒಂದೊಂದು ದಾಖಲೆ ಬ್ರೇಕ್ ಮಾಡ್ತಾ ಇರೋ ಶಮಿ ಟೂರ್ನಿ ಮುಗಿಯೋದರ ಒಳಗಡೆ ಅತಿ ಹೆಚ್ಚು ವಿಕೆಟ್ ಕಿತ್ತ ಸಾಧನೆ ಮಾಡೋ ಸಾಧ್ಯತೆ ಇದೆ. ಮ್ಯಾಚ್ ವಿನ್ನರ್ ನಂಬರ್ 5 ರವೀಂದ್ರ ಜಡೇಜಾ. ಟೀಂ ಇಂಡಿಯಾದಲ್ಲಿ ಮತ್ತೊಬ್ಬ ಮ್ಯಾಚ್ ವಿನ್ನರ್ ಯಾರಾದ್ರೂ ಇದ್ದಾರಾ ಅಂತ ನೋಡಿದ್ರೆ ಅದು ಸರ್ ರವೀಂದ್ರ ಜಡೇಜಾ. ಟೂರ್ನಿಯಲ್ಲಿ 8 ಪಂದ್ಯ ಆಡಿರೋ ಜಡೇಜಾ 3.76 ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿ 14 ವಿಕೆಟ್ ಪಡೆದುಕೊಂಡಿದ್ದಾರೆ. 1 ಬಾರಿ 5 ವಿಕೆಟ್ ಸಾಧನೆಯನ್ನೂ ಮಾಡಿದ್ದು 33 ರನ್ಗೆ 5 ವಿಕೆಟ್ ಪಡೆದಿರೋದು ಇವರ ಅತ್ಯುತ್ತಮ ಬೌಲಿಂಗ್ ಎನಿಸಿಕೊಂಡಿದೆ. ರವೀಂದ್ರ ಜಡೇಜಾ ಟೀಂ ಇಂಡಿಯಾ ಪರ ಸೂಪರ್ ಆಲ್ರೌಂಡರ್ ಆಗಿ ಗಮನ ಸೆಳೆದಿದ್ದಾರೆ. ಪ್ರತಿ ಪಂದ್ಯದಲ್ಲೂ ವಿಕೆಟ್ ಪಡಿತಾ ಇರೋ ಜಡೇಜಾ ಕೆಲವು ಪಂದ್ಯಗಳಲ್ಲಿ ಬ್ಯಾಟಿಂಗ್ ಮೂಲಕವೂ ತಂಡದ ಗೆಲುವಿಗೆ ಕೊಡುಗೆ ಕೊಟ್ಟಿದ್ದಾರೆ. ಕಳೆದ ಪಂದ್ಯದಲ್ಲಿ ಕೇವಲ 15 ಎಸೆತಗಳಲ್ಲಿ 29 ರನ್ ಮಾಡಿದ್ದ ಜಡ್ಡು ಸ್ಕೋರ್ ಹೆಚ್ಚಿಸಿದ್ರು. ಹೀಗೆ ಟೀಂ ಇಂಡಿಯಾದಲ್ಲಿ ಪ್ರತಿಯೊಬ್ಬ ಆಟಗಾರನು ಒಂದಲ್ಲ ಒಂದು ರೀತಿ ಕೊಡುಗೆ ಕೊಟ್ಟು ತಂಡದ ಗೆಲುವಿಗೆ ಕಾರಣವಾಗಿದ್ದಾರೆ. ಶುಭ್ಮನ್ ಗಿಲ್ ತಂಡಕ್ಕೆ ಉತ್ತಮ ಆರಂಭ ತಂದುಕೊಡ್ತಾ ಇದ್ರೆ ಕೆಎಲ್ ರಾಹುಲ್ ಅದ್ಭುತ ಕೀಪಿಂಗ್ ಮೂಲಕ ಗಮನ ಸೆಳೆದಿದ್ದಾರೆ. ಕೆಲವು ಪಂದ್ಯಗಳಲ್ಲಿ ಬ್ಯಾಟಿಂಗ್ನಲ್ಲೂ ಆಸರಿಯಾಗಿದ್ದಾರೆ. ಅದೇ ರೀತಿ ಸೂರ್ಯಕುಮಾರ್ ಯಾದವ್ ತಮಗೆ ಸಿಕ್ಕ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಇನ್ನು ಬೌಲಿಂಗ್ನಲ್ಲಿ ಬೂಮ್ರಾ, ಮೊಹಮ್ಮದ್ ಸಿರಾಜ್, ಕುಲ್ದೀಪ್ ಯಾದವ್ ಯಾವ ರೀತಿ ಅಬ್ಬರಿಸ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಹೀಗೆ 11 ಮಂದಿಯೂ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇರೋದ್ರಿಂದಲೇ ಟೀಂ ಇಂಡಿಯಾ ಸೋಲೆ ಇಲ್ಲದೆ ಆಡೋದಕ್ಕೆ ಸಾಧ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಟೀಂ ಇಂಡಿಯಾದಲ್ಲಿ ಯಾರೆಲ್ಲ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ಕೊಡ್ತಿದ್ದಾರೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.